ಓಂ ತೈಂದ್ರಿಯಾಣಿ ತದ್ವ್ಯಪದೇಶಾದ್ ಅನ್ಯತ್ರ ಶ್ರೇಷ್ಠಾತ್ ಓಂ ಅಂತ 2ನೇ ಅಧ್ಯಾಯದ 4ನೇ ಪಾದದ 18ನೇ ಸೂತ್ರ. ಅದು ತೈಂದ್ರಿಯಾಧಿಕರಣ ಅಂತ. ಆ ಅಧಿಕರಣಕ್ಕೆ ಪೂರ್ವಭಾವಿಯಾಗಿ ಏನು ಪ್ರಶ್ನೆ ಇತ್ತು ಅಂತ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು 84ನೇ ಗದ್ಯ ಭಾಗದಲ್ಲಿ ಹೇಳಿದ್ದಾರೆ. ಮುಂದೆ 85ನೇ ಗದ್ಯ ಭಾಗದಲ್ಲಿ ತೇನ ಅನ್ನುವ ವಾಕ್ಯದಿಂದ ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ. ಅದು ಏನು ಹೇಳಿದೆ ಅಂತ ಅನ್ನೋದನ್ನು ಆಚಾರ್ಯರು ಮುಖ್ಯ ಪ್ರಾಣಶ್ಚ ಇಂದ್ರಿಯಾಣಿ ಅಂತ ಅದರ ಅರ್ಥವನ್ನೆಲ್ಲ ಹೇಳಿ ಮುಗಿಸಿದ್ದಾರೆ. ಮುಖ್ಯ ಪ್ರಾಣನು ಇಂದ್ರಿಯನು ಮತ್ತು ಉಳಿದ ದೇಹಗಳು ಎಲ್ಲವೂ ಕೂಡ ಆ ಪರಮಾತ್ಮನಿಂದಲೇ ಹುಟ್ಟಿವೆ ಅಂತ ಅದರ ತಾತ್ಪರ್ಯ. ಆಚಾರ್ಯರು ಹೇಳಿ ಮುಗಿಸಿದ್ದಾರೆ. ಈಗ ಅದರ ವಿವರಣವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನಾಯ್ತು? ಮುಖ್ಯ ಪ್ರಾಣಶ್ಚ ಇಂದ್ರಿಯಾಣಿಚ ಅಂತ ಈಗ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಮುಖ್ಯ ಪ್ರಾಣನ ಪ್ರತ್ಯೇಕವಾಗಿ, ಇಂದ್ರಿಯಗಳ ಜೊತೆಗೆ ಹೇಳಲಿಲ್ಲ. ಮುಖ್ಯ ಪ್ರಾಣಶ್ಚ ಇಂದ್ರಿಯಾಣಿ ಅಂತ ಶಬ್ದ ಪ್ರಯೋಗ ಮಾಡಿರ್ಬೋದು. ಇಂದ್ರಿಯಗಳನ್ನ ಇಂದ್ರಿಯಾಣಿ ಅಂತ ಶಬ್ದದಿಂದ ಹೇಳಿದ್ದಾರೆ. ಮುಖ್ಯ ಪ್ರಾಣನನ್ನ ಇಂದ್ರಿಯ ಎಂಬ ಶಬ್ದದಿಂದ ಹೇಳಲಿಲ್ಲ, ಪ್ರತ್ಯೇಕವಾಗಿ ಹೇಳಿದ್ದಾರೆ. ಶಬ್ದ ಪ್ರಯೋಗ ಎರಡಕ್ಕೂ ಬೇರೆ ಇದೆ. ಆದ್ರಿಂದ ಮುಖ್ಯ ಪ್ರಾಣನಿಗೆ ಇಂದ್ರಿಯತ್ವ ಇಲ್ಲ, ಉಳಿದ 12ಕ್ಕೆ ಇಂದ್ರಿಯತ್ವ ಇದೆ ಅಂತ ನಮಗೆ ಸ್ಪಷ್ಟ ಆಗ್ತದೆ. ಈ ಒಂದು ಸಂಗತಿ ಸೂಚಿತ ಆಗಿರೋದ್ರಿಂದ ದ್ವಾದಶೈವ ಅಂತೇನು ಬಂದಿದೆಯಲ್ಲ, 12 ಇಂದ್ರಿಯಗಳು ಅಂತ, ಆ ಶ್ರುತಿಗೂ ಆ ಮೊದಲು ಬಂದಿರುವಂತಹ ಶ್ರುತಿಗೂ ಏನು ವ್ಯತ್ಯಾಸ ಅಂತ ಅನ್ನೋದನ್ನ, ಏನು ಅರ್ಥ ಮಾಡಬೇಕು, ಅವಾಗ ಹೊಂದಾಣಿಕೆ ಹೇಗೆ ಮಾಡಬೇಕು ಅನ್ನೋದನ್ನ ಈಗ ಹೇಳ್ತಾರೆ. ದ್ವಾದಶೈವ ಇದು ಶ್ರುತೇ ಮುಖ್ಯ ಪ್ರಾಣಾತ್ ಅನ್ಯ ಪ್ರಾಣಾನಾಂ ದ್ವಾದಶತ್ವೇನ ತತ್ಪರತ್ವೇನ. ದ್ವಾದಶೈವ ಅನ್ನೋ ಶ್ರುತಿ ಏನನ್ನು ಹೇಳ್ತಿದೆ ಅಂದ್ರೆ 12 ಇಂದ್ರಿಯಗಳು ಅಂತ ಹೇಳುವುದರ ಉದ್ದೇಶ ಏನು? ಪ್ರಾಣಗಳು 13 ಇರಬಹುದು, ಅರ್ಥಾತ್ ಮುಖ್ಯ ಪ್ರಾಣನೂ ಒಬ್ಬ ಪ್ರಾಣ, ಉಳಿದ ಇಂದ್ರಿಯಗಳು ಪ್ರಾಣಗಳು ಅಂತ ಮುಖ್ಯ ಪ್ರಾಣನು ಪ್ರಾಣ ಶಬ್ದದಿಂದ ವಾಚ್ಯನಾಗಿರ್ಬಹುದು. ಆದ್ರೆ ದ್ವಾದಶೈತಾನಿ ಇಂದ್ರಿಯಾಣಿ ಅಂತ ಹೇಳಿದಾಗ ಅದು ಮುಖ್ಯ ಪ್ರಾಣದ ಬಗ್ಗೆ ಹೇಳ್ತಾನೆ ಇಲ್ಲ, ಅದು 12 ಇಂದ್ರಿಯಗಳನ್ನು ಮಾತ್ರ ಹೇಳ್ತದೆ. ಮುಖ್ಯ ಪ್ರಾಣದಿಂದ ಭಿನ್ನರಾದ ಅನ್ಯ ಪ್ರಾಣಗಳನ್ನ ಇನ್ನು ಗಮನಿಸಬೇಕು. ಮುಖ್ಯ ಪ್ರಾಣನು ಪ್ರಾಣಶಬ್ದ ವಾಚ್ಯ, ಇಂದ್ರಿಯಗಳು 12 ಇಂದ್ರಿಯಗಳು ಪ್ರಾಣಶಬ್ದ ವಾಚ್ಯ ಇರಬಹುದು. ಆದರೆ ದ್ವಾದಶ ಅಂತ ಅದು ಹೇಳುವುದ ಅರ್ಥ ಏನು? ಮುಖ್ಯ ಪ್ರಾಣನಿಗಿಂತ ಭಿನ್ನರಾದ ಅನ್ಯ ಪ್ರಾಣರನ್ನ ಅದು ದ್ವಾದಶ ಎಂಬ ಶಬ್ದದಿಂದ ಹೇಳಿದೆ. ಅದರ ತಾತ್ಪರ್ಯ ಆಗಿದೆ. ಮುಖ್ಯ ಪ್ರಾಣನನ್ನು ಹೇಳುವ ಉದ್ದೇಶ ಇಲ್ಲ ಅದಕ್ಕೆ ಇಂದ್ರಿಯಗಳನ್ನು ಮಾತ್ರ ಹೇಳುವ ಉದ್ದೇಶ ಇದೆ. ದ್ವಾದಶ ಪರತ್ವೇನ, ಹಾಗ ಆ ಅರ್ಥಕ್ಕೆ ಪ್ರತಿಪಾದಕವಾಗಿದೆ. ಮುಖ್ಯ ಪ್ರಾಣಕ್ಕಿಂತ ಭಿನ್ನರಾದ ಇಂದ್ರಿಯಗಳು 12 ಇಂದ್ರಿಯಗಳಾಗ್ತವೆ. ಅದರ ಪರವಾಗಿದೆ ಆ ಶ್ರುತಿ. ಶ್ರುತೇಹೇ ಅಂತಂದ್ರೆ ತತ್ಪರತ್ವಸ್ಯ, ಶ್ರುತಿಯು ಆ ಪರವಾಗಿದೆ ಅಂತ ಅಭಿಪ್ರಾಯ. ಪರತ್ವಸ್ಯ ಅಂತಿದೆಯಲ್ಲ, ಅರ್ಥದ ಸೌಕರ್ಯಕ್ಕಾಗಿ ತತ್ಪರತ್ವ ಅಸ್ತಿ ಅಂತ ಮೊದಲು ಛೇದ ಮಾಡ್ಕೊಳ್ಳೋಣ. ಅನೇಕ ಕಡೆ ನನ್ನ ಅನುಭವ ಏನಂದ್ರೆ, ಆ ಸುದೀರ್ಘವಾದ ವಾಕ್ಯಗಳನ್ನು ಓದುವಾಗ ಹೊಸದಾಗಿ ಅಧ್ಯಯನ ಮಾಡುವವರಿಗೆ ಎಲ್ಲಿ ಒಂದು ಯಾವ ಶಬ್ದ ಏನನ್ನು ಹೇಳ್ತದೆ, ಇಡೀ ವಾಕ್ಯದಲ್ಲಿ ಮುಖ್ಯ ಕ್ರಿಯಾಪದ ಯಾವುದು, ಅಮುಖ್ಯ ಕ್ರಿಯಾಪದ ಯಾವುದು ಅನ್ನೋದ್ರ ಬಗ್ಗೆ ಕೇಳುವವರಿಗೆ ಗೊಂದಲ ಆಗ್ತದೆ. ಅದಕ್ಕಾಗಿ ನಡುವೆ ಈ ತರ ಛೇದ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇನೆ ನಾನು. ತತ್ಪರತ್ವ ಅಸ್ತಿ, ಇದು ದ್ವಾದಶೈವ ಈತಾನಿ ಇಂದ್ರಿಯಾಣಿ ಅನ್ನುವ ಮಾತಿಗೆ ನಾವು ತೋರಿಸಿದ ಅರ್ಥ. ಮುಂದೆ ಪ್ರಾಣಾಹಿ ಇದಂ ದ್ರವಂತಿ ಅಂತ ಹೇಳುವ ಮಾತಿಗೆ ಮುಂದೆ ಅರ್ಥ ಹೇಳೋಣ. ಪ್ರಾಣಾವ ಇಂದ್ರಿಯಾಣಿ ಅಂತ ಸಾಮಾನ್ಯ ಶ್ರುತಿ, ಅದು ಸಾಮಾನ್ಯ ಶ್ರುತಿ. ಅದು ಸಾಮಾನ್ಯ ಶ್ರುತಿ ಅಂದ್ರೆ ಏನರ್ಥ? ಅದು ಪ್ರಾಣ ಎಂಬ ಶಬ್ದದಿಂದ ಯಾರ್ಯಾರನ್ನು ತಗೊಳ್ಬಹುದು ಅದೆಲ್ಲರನ್ನೂ ಹೇಳುವಂತೆ ಕಾಣಿಸ್ತದೆ. ಸಾಮಾನ್ಯ ಅಂದ್ರೆ ಮುಖ್ಯ ಪ್ರಾಣನನ್ನು ಬೇರೆ ಇಂದ್ರಿಯಗಳನ್ನು ಎರಡನ್ನೂ ಹೇಳುವ ಪ್ರಾಣ ಎಂಬ ಶಬ್ದವನ್ನು ಒಳಗೊಂಡ ಶ್ರುತಿ ಅದು. ಅದಕ್ಕೆ ಅದನ್ನು ಸಾಮಾನ್ಯ ಶ್ರುತಿ ಅಂತಾರೆ.
ಮತ್ತದು 13 ಅಂತ ಹೇಳಿಲ್ಲ. ಅದನ್ನು ಗಮನಿಸ್ಬೇಕು. ಸಾಮಾನ್ಯ ಶ್ರುತಿ ಯಾಕೆ? ಇದಕ್ಕೆ 2 ಕಾರಣ. 13 ಅಂತ ಸಂಖ್ಯೆ ಹೇಳಿಲ್ಲ. ಅದು ಎಲ್ಲರಿಗೂ ಸಾಮಾನ್ಯವಾದ, ಮುಖ್ಯ ಪ್ರಾಣನಿಗೂ ಇಂದ್ರಿಯಗಳಿಗೂ ಇಬ್ಬರಿಗೂ ಸಾಮಾನ್ಯವಾದ ಪ್ರಾಣ ಎಂಬ ಶಬ್ದವನ್ನು ಮಾತ್ರ ಹೇಳಿದೆ. ಆದ್ರಿಂದ ಮುಖ್ಯ ಪ್ರಾಣನು ಒಬ್ಬ ಇಂದ್ರಿಯ ಅಂತ ಕೇಳುವವರು ತಿಳ್ಕೊಂಡ್ರು. ಈ ದೃಷ್ಟಿಯಿಂದ ಸಾಮಾನ್ಯವಾದ ಶ್ರುತಿ. ಸಾಮಾನ್ಯ ಅಂದ್ರೆ ತುಂಬಾ ತೀರಾ ಸಾಮಾನ್ಯವಾದ್ದು, ಚೀಪ್ ಕ್ವಾಲಿಟಿ ಅಂತ ಹಾಗರ್ಥ ಅಲ್ಲ. ಮುಖ್ಯ ಪ್ರಾಣನನ್ನು ಇತರ ಪ್ರಾಣರನ್ನು ಹೇಳುವ ಸಾಮಾನ್ಯ ಪ್ರಾಣ ಎಂಬ ಶಬ್ದವನ್ನು ಒಳಗೊಂಡದ್ದು. ಪ್ರಾಣ ಎಂಬ ಶಬ್ದ ಮುಖ್ಯ ಪ್ರಾಣನಿಗೂ ಇತರ ಇಂದ್ರಿಯಗಳಿಗೂ ಸಾಮಾನ್ಯ. ಮತ್ತದು 13 ಅಂತ ಏನು ಹೇಳಿಲ್ಲ, ಪ್ರಾಣಗಳು ಅಂತ ಇಷ್ಟೇ ಹೇಳಿತ್ತು. ನಿರ್ದಿಷ್ಟ ಸಂಖ್ಯೆಯನ್ನು ಅದೇನು ಹೇಳಲಿಲ್ಲಲ್ಲ. ಆದ್ರಿಂದ ಆ ಕಾರಣಕ್ಕೂ ಅದು ಸಾಮಾನ್ಯ. ಇತಿ ಸಾಮಾನ್ಯ ಶ್ರುತೆ ದ್ವಾದಶೈವೇಂದ್ರಿಯಾಣಿ ಇಂದ್ರಿಯಾಣ್ಯಾಗುವು ಪ್ರಾಣೋ ಮುಖ್ಯ ಸ್ವನಿಂದ್ರಿಯಂ ಇತಿ ವಿಶೇಷ ಶ್ರುತ್ಯನುಬೋಧೇನ. ಅದಕ್ಕೆ ಹೇಳಿದ್ರು. ಇದು ಯಾಕೆ ಸಾಮಾನ್ಯ ಶ್ರುತಿ ಅಂದ್ರೆ ಸಂಖ್ಯೆ ಹೇಳಿಲ್ಲಲ್ಲ. ಅದು ಪ್ರಶ್ನೆ ಮಾಡುವವರು ಸಂಖ್ಯೆಯನ್ನ ತಾವು ಪ್ರಶ್ನೆ ಮಾಡಿದ್ರಲ್ಲ. 12 ಇಂದ್ರಿಯಗಳು ಮತ್ತು ಮುಖ್ಯ ಪ್ರಾಣ ಒಬ್ಬ ಸೇರಿ 13 ಇಂದ್ರಿಯಗಳಾಗಬೇಕಲ್ಲ ಅಂತ ಇವ್ರ ಪ್ರಶ್ನೆ ಇರ್ತದಷ್ಟೇ. ಅದೇನು ಸಂಖ್ಯೆ ಹೇಳಿಲ್ಲಲ್ಲ. ಆ ದೃಷ್ಟಿಯಿಂದ ಸಂಖ್ಯೆ ಹೇಳಿದ ಶ್ರುತಿ ವಿಶೇಷ ಶ್ರುತಿ ಆಯ್ತು, ಮತ್ತು ಸಂಖ್ಯೆ ಹೇಳದ ಶ್ರುತಿ ಸಾಮಾನ್ಯ ಶ್ರುತಿ ಆಯ್ತು. ಆದ್ರಿಂದ ಸಂಖ್ಯೆ ಹೇಳಿರುವುದಕ್ಕೆ ಬೆಲೆ ಕೊಡಬೇಕು, ಸಂಖ್ಯೆ ಹೇಳದೇ ಇದ್ದುದನ್ನ ಹೊಂದಿಸ್ಬೇಕು ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಎಲ್ಲ ಕಡೆ ಬರೋದು ಹೀಗೆ. ಎಲ್ಲ ಹೀಗೆ ಬಂದಿರುವಂತಹ ಈ ಶ್ರುತಿಯನ್ನ ಶ್ರುತೇಹೇ ನೋಡಿ, ಶ್ರುತಿ ಇತಿ ಸಾಮಾನ್ಯ ಶ್ರುತೇಹೇ ಅಂತಿದೆಯಲ್ಲ, ಅದಕ್ಕೆ ಮುಂದೆ ಮುಖ್ಯ ಪ್ರಾಣೇತರ ಪ್ರಾಣಪರತ್ವಸ್ಯ ಅಲ್ಲಿಗೆ ಅನ್ವಯ. ಆ ಷಟ್ಟಿ ವಿಭಕ್ತಿ ಮುಂದೆ ಅನ್ವಯ. ಏನ್ ಅನ್ವಯ ಅಂದ್ರೆ ಮುಖ್ಯ ಪ್ರಾಣೇತರ ಪ್ರಾಣಪರತ್ವಸ್ಯ. ಮುಖ್ಯ ಪ್ರಾಣಕ್ಕಿಂತ ಭಿನ್ನರಾದ ಪ್ರಾಣಗಳನ್ನೇ ಅದು ಪ್ರಾಣ ಶ್ರುತಿ ಹೇಳ್ತಾ ಇದೆ. ಪ್ರಾಣ ಎಂಬ ಶಬ್ದ ಮುಖ್ಯ ಪ್ರಾಣನನ್ನು ಹೇಳ್ತಿರ್ಬಹುದು. ಆದ್ರಿಂದಲೇ ನಿಮಗೆ ಮುಖ್ಯ ಪ್ರಾಣನನ್ನು ಅಲ್ಲಿ 13ನೇ ಇಂದ್ರಿಯವಾಗಿ ಇಟ್ಕೋಬೇಕು ಅಂತ ಭ್ರಮ ಬಂದಿರಬಹುದು. ಆದ್ರೆ ಆ ಶ್ರುತಿಗೆ ಅರ್ಥ ಮಾಡುವಾಗಲೇ ಮುಖ್ಯ ಪ್ರಾಣನ ಬಿಟ್ಟು ಉಳಿದ ಇಂದ್ರಿಯಗಳಂತಲೇ ಅರ್ಥ ಮಾಡಬೇಕು. ಯಾಕೆಂದ್ರೆ ಅದು ಸಂಖ್ಯೆಯನ್ನು ಹೇಳಿಲ್ಲ, ಬರೇ ಪ್ರಾಣ ಶಬ್ದವನ್ನು ಮಾತ್ರ ಒಳಗೊಂಡಿದೆ. ಆದ್ರಿಂದ ಅದಕ್ಕೆ ಹಾಗೆ ಅರ್ಥ ಮಾಡಬೇಕು. ದ್ವಾದಶೈವೇಂದ್ರಿಯಾಣ್ಯಾಹು ಪ್ರಾಣೋ ಮುಖ್ಯ ಸ್ವನಿಂದ್ರಿಯಂ ಅಂತ ವಿಶೇಷ ಶ್ರುತಿ. 12 ಇಂದ್ರಿಯಗಳು, ಮುಖ್ಯ ಪ್ರಾಣ ಅನಿಂದ್ರಿಯನಾಗಿದ್ದಾನೆ ಅಂತ ಬಂದಿದೆ. ಈ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿ ಬಂದಿರುವ ಪ್ರಾಣಾಹಿ ಇದಂ ದ್ರವಂತಿ ಪ್ರಾಣಾವ ಇಂದ್ರಿಯಾಣಿ ಎಂಬ ಮಾತಿಗೆ ಮುಖ್ಯ ಪ್ರಾಣನ ಬಿಟ್ಟು ಉಳಿದವ್ರದೇ ಅರ್ಥ ಮಾಡಬೇಕು. ದ್ವಾದಶೈವೇಂದ್ರಿಯಾಣಿ ಆಹು ಪ್ರಾಣೋ ಮುಖ್ಯ ಸ್ವನಿಂದ್ರಿಯಂ ದ್ರವತಾಂ ಹಿ ಇಂದ್ರಿಯಾಣ್ಯಂತೂ ನಿಯಂತ ಪ್ರಾಣ ಏಕರಾಟ್ ಅಂತ ಪೌತ್ರಾಯಣ ಶ್ರುತಿ. ಮೊದಲೊಂದು ಪೌತ್ರಾಯಣ ಶ್ರುತಿ ಬಂದಿತ್ತು, ಆಮೇಲೆ ಕಾಷಾಯಣ ಶ್ರುತಿ ಬಂದಿತ್ತು. ಈಗ ಮತ್ತೊಂದು ಪೌತ್ರಾಯಣ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. 12 ಇಂದ್ರಿಯಗಳು, ಸ್ಪಷ್ಟವಾಗಿ ಸಂಖ್ಯೆ ಇದೆ. ಮುಖ್ಯ ಪ್ರಾಣ ಇಂದ್ರಿಯನಲ್ಲ, ಅವನು ವಿಷಯಗಳನ್ನು ಕುರಿತು ಧಾವಿಸುವ ಇಂದ್ರಿಯಗಳಿಗೆ ಅವನು ನಿಯಂತ ಏಕರಾಟ್, ಅವನ ಇಂದ್ರಿಯ ಅಲ್ಲ ಅಂತ ಹೇಳ್ಬಿಟ್ಟಿದೆ. ಅದರಿಂದ ಇದು ವಿಶೇಷ ಶ್ರುತಿ. ಆದ್ರಿಂದ ಈ ಶ್ರುತಿಯ ಅನುಸಾರವಾಗಿ ಶ್ರುತ್ಯನುರೋಧೇನ ಅಂತ ಅಲ್ಲಿ ಶಬ್ದ ಇದೆ. ಈ 2ನೇ ಪೌತ್ರಾಯಣ ಶ್ರುತಿ ಅಂತ ಏನು ಬಂದಿದೆ, ಪೌತ್ರಾಯಣ ಶ್ರುತಿಗೆ ಅನುಸಾರವಾಗಿ ಅಲ್ಲಿ ಈ ಹಿಂದೆ ಬಂದಿರುವ ಪೌತ್ರಾಯಣ ಶ್ರುತಿಗೆ ಅರ್ಥ ಮಾಡಬೇಕು. ಪ್ರಾಣಾವ ಇಂದ್ರಿಯಾಣ ಅನ್ನೋ ಮಾತಿಗೆ. ಆದ್ರಿಂದ ಹಿಂದೆ ಬಂದಿರುವ ಪೌತ್ರಾಯಣ ಶ್ರುತಿ ಒಟ್ಟಾರೆ ಏನು ಅರ್ಥ ಹೇಳಿತ್ತಂದ್ರೆ ಮುಖ್ಯ ಪ್ರಾಣ ಇತರರ ಪ್ರಾಣರನ್ನು ಅದು ಸೂಚನೆ ಮಾಡ್ತದೆ ಅಂತ ಗೊತ್ತಾಯ್ತು. ಆದ್ರಿಂದಲೇ ಆಚಾರ್ಯರು ಪ್ರಾಣಾಹ ಅಂತ ಒಟ್ಟಾರೆ ಹೇಳಲಿಲ್ಲ, ಮುಖ್ಯ ಪ್ರಾಣಶ್ಚ ಇಂದ್ರಿಯಾಣಿಜ ದೇಹಶ್ಚೈವ ತದುದ್ಭವ ಅಂತ ಹೇಳಿದರು. ಇಲ್ಲದೆ ಹೋದ್ರೆ ಮುಖ್ಯ ಪ್ರಾಣನೂ ಒಬ್ಬ ಇಂದ್ರಿಯನೇ ಅಂತ ಹೇಳುವ ಅಂತ ಶಾಸ್ತ್ರ ತಾತ್ಪರ್ಯ ಆಗಿದ್ರೆ ಆಚಾರ್ಯರು ಎಲ್ಲರನ್ನೂ ಕೂಡ ಪ್ರಾಣಾಹ ಎಂಬ ಶಬ್ದದಿಂದ ಹೇಳಿಬಿಡ್ತಿದ್ರು. ಹಾಗೆ ಹೇಳುವ ಉದ್ದೇಶ ಅವರಿಗಿಲ್ಲ. ಆದ್ರಿಂದ ಆ ಮುಖ್ಯ ಪ್ರಾಣನನ್ನ ಮುಖ್ಯ ಪ್ರಾಣ ಎಂಬ ಶಬ್ದದಿಂದ, ಉಳಿದ ಇಂದ್ರಿಯಗಳನ್ನ ಇಂದ್ರಿಯ ಎಂಬ ಶಬ್ದದಿಂದ ಹೇಳಿದ್ದಾರೆ.
ಅಂತ ತಾತ್ಪರ್ಯ. ಪ್ರಾಣಾಹಿ ಇದಂ ದ್ರವಂತಿ ಅಂದ್ರೆ ಇದಂ ಈ ವಿಷಯವನ್ನು ಕುರಿತು, ವಿಷಯದ ಸಮೂಹವನ್ನು ಕುರಿತು ಪ್ರಾಣಾಹ ಮುಖ್ಯ ಪ್ರಾಣವನ್ನು ಬಿಟ್ಟು ಉಳಿದ ಇಂದ್ರಿಯಗಳು ದ್ರವಂತಿ ಹೋಗುತ್ತವೆ. ಅಥವಾ ಇಂದ್ರಿಯಾಣಿ ಪ್ರಾಣಾಹ ಇಂದ್ರಿಯಗಳಿಗೆ ಪ್ರಾಣ ಅಂತ ಹೆಸರು. ಹೀಗೆ ಅದೆಲ್ಲವೂ ಮುಖ್ಯ ಪ್ರಾಣವನ್ನು ಬಿಟ್ಟು ಉಳಿದ ಕ್ರಿಯೆನೇ ಆಗಿದೆ. ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಕೆಳಗಿನವರು ಯಾವ ಖಾತೆಗಳನ್ನು ನಿಭಾಯಿಸ್ತಾರೆ, ಪೋರ್ಟ್ಫೋಲಿಯೋಗಳನ್ನು, ಅವಕ್ಕೆ ದೊಡ್ಡವರು ನಿಯಾಮಕರೇ. ಆದ್ರಿಂದ ಅವನು ಒಬ್ಬ ಇಂದ್ರಿಯ ಅಂತ ನಮ್ಗೆ ಅನಿಸ್ಬಹುದು, ಇಲ್ಲ ಅಂತಲ್ಲ. ಅಲ್ಲಿ ಒಂದು ತಾತ್ಪರ್ಯ ಇದೆ. ಇಂದ್ರಿಯ ಎಂಬ ಶಬ್ದದಿಂದ ಒಂದು ಕಕ್ಷಾ ತಾರತಮ್ಯ ಹೇಳ್ತಾ ಇದ್ದಾರೆ ಅವರು. ಆ ಕಕ್ಷಾ ತಾರತಮ್ಯದಲ್ಲಿ ಇವನು ಸೇರಿಲ್ಲ ಅಂತ ಅರ್ಥ. ರಾಜನೂ ಕೂಡ ಸೇನಾಪತಿಯೇ ಆಗಿರ್ತಾನೆ, ಹೌದಲ್ಲ? ಯಾವ ಹಿಂದಿನ ರಾಜರ ವ್ಯವಸ್ಥೆಯಲ್ಲಾಗ್ಲಿ ಇವತ್ತಿನ ವ್ಯವಸ್ಥೆಯಲ್ಲಾಗ್ಲಿ ರಾಜನೂ ಕೂಡ ಸೇನಾಪತಿಯೇ ಆಗಿರ್ತಾನೆ. ಇವತ್ತು ಕೂಡ ನಮ್ಮ ರಾಷ್ಟ್ರಪತಿ ಅವರು ಸೇನಾಪಡೆಗಳ ಸರ್ವೋಚ್ಚ ದಂಡನಾಯಕ. ಆದ್ರೆ ಅವ್ರನ್ನ ರಾಷ್ಟ್ರಪತಿ ಅಂತಾರೆ, ಉಳಿದವರನ್ನ ಭೂಸೇನೆ ದಂಡನಾಯಕ, ವಾಯುಸೇನೆ, ಜಲಸೇನೆ ದಂಡನಾಯಕ ಅಂತಾರೆ. ಅದ್ರ ತಾತ್ಪರ್ಯ ಏನಂದ್ರೆ, ಅವ್ರು ಸರ್ವೋಚ್ಚ ದಂಡನಾಯಕ ಇರಬಹುದು, ಆದ್ರೆ ಈ ಉಳಿದ 3 ಜನ ದಂಡನಾಯಕರಿದ್ದಾರಲ್ಲ, ಅವ್ರ ಗ್ರೇಡ್ಗಿಂತ ಅವ್ರ ಗ್ರೇಡ್ ದೊಡ್ಡದು. ಈ 3 ಗ್ರೇಡ್ಗಿಂತಲೂ ಅವ್ರ ಗ್ರೇಡ್ ದೊಡ್ಡದು ರಾಷ್ಟ್ರಪತಿಗಳದು ಅಂತ ತಾರತಮ್ಯ ಇದೆಯಲ್ಲ ಅಲ್ಲಿ. ಹಾಗೆ ಪ್ರಾಣನೂ ಒಬ್ಬ ಇಂದ್ರಿಯ. ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಅವನು ಸರ್ವಶಬ್ದ ವಾಚ್ಯನೇ ಪ್ರಾಣ. ಲಕ್ಷ್ಮೀದೇವಿ ಅದು ಪರಮಾತ್ಮನಷ್ಟು ಲಕ್ಷ್ಮೀದೇವಿ ಅಲ್ಲ, ಲಕ್ಷ್ಮೀದೇವಿ ಮತ್ತು ಪರಮಾತ್ಮನಷ್ಟು ಮುಖ್ಯ ಪ್ರಾಣ ಅಲ್ಲ, ಆದ್ರೆ ಸರ್ವಶಬ್ದ ವಾಚ್ಯರೇ. ವಿಷ್ಣುವನ್ ಅಥವಾ ಮುಖ್ಯತಃ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ರಿಂದ ಅವರು ಇಂದ್ರಿಯ ಶಬ್ದ ವಾಚ್ಯರು ಕೂಡ ಆಗ್ತಾರೆ. ಅವ ಒಳಗೆ ನಿಂತು ಮುಖ್ಯ ಪ್ರಾಣ ಇಂದ್ರಿಯಗಳ ಕಡೆ ಹೋಗುವುದರಿಂದ ಮತ್ತೆ ಈ ಇಂದ್ರಿಯಗಳೆಲ್ಲ ಹೋಗೋದಲ್ಲ. ಮತ್ತೆ ಅದರಿಂದ ಅವನು ಇಂದ್ರಿಯನೇ, ಆದ್ರೆ ಅಲ್ಲಿ ಕಕ್ಷಾ ತಾರತಮ್ಯ ಸೂಚನೆ ಮಾಡಿದ್ದಾರೆ. ಆದ್ರಿಂದ ಅವನು ಇಂದ್ರಿಯ ಅಲ್ಲ ಅಂತ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.